ಡ್ಯೂಟಿ ಏನು? ಸಂಬಂಧ ಇಲ್ಲ. ವಿಡಿಯೋ ಹೇಳೋದು ಯಾರಿಗೂ ಕಾಮನ್ ಬಗ್ಗೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಆಗಬಾರ್ದಿತ್ತು. ಏನಪ್ಪಾ ಸೊ ಆಮೇಲೆ ನನಗೆ ಅವ್ರು ಹೇಳಿಲ್ಲ ಇವ್ರು ಹೇಳಿಲ್ಲ ಅದು ಬೇಡ ಬೇಡ. ಈಗ ಅದೇ ಕೊಡ್ಬೇಕಲ್ಲ, ಬೇಡ ಯಾಕೆ ಕೊಡಿಲ್ಲ ಹೇಳಿ. ಯಾರು ಅದಕ್ಕೆ ಅಡ್ವೊಕೇಟ್ ಯಾರು ಹೆಸರು ಹೇಳಿ ಯಾರು? ವಾಟ್ ಎವರ್ ಮೇ ಬಿ, ಫಸ್ಟ್ ಹಣ ಇದ್ದರೆ ಕುಡಿಯೋ ನೀರಿಗೆ ಬಳಸಬೇಕು, ಎರಡನೇ ಸ್ವಚ್ಛತೆಗೆ. ಅದು ಬಿಟ್ಟು ಕಾಮಗಾರಿಗೆ ಯಾವ ಪಿಡಿಒಗೂ ಮಾಡಿಕೊಡು. ಕಾಮಗಾರಿ ಮಾಡಿದೆ, ರಸ್ತೆ ಹಾಕಿದೆ, ಟ್ರೈನ್ ಮಾಡಿದೆ, ಅವನ ಕೆಲಸ ಅಲ್ಲ. ಮೊದಲನೇ ಪ್ರಿಫರೆನ್ಸು ಸಂಬಂಧದಲ್ಲಿ ಸ್ವಚ್ಛತೆಗೆ. ಎಲ್ಲೆಲ್ಲಿ ಡ್ರೈನೇಜ್ ಹಾಕಿದೆ ಅಲ್ಲೊಂದು ಮಾಸ್ ಟೆಂಟ್ ತೆರಿಬೇಕು. ಯಾವುದು ಪಂಚಾಯತ್ ನಮಗೆ ಎಷ್ಟು ಮೆಂಬರ್ಗೆ ಹೇಳ್ಬಿಟ್ಟಿದ್ದೀನಿ ಅದಷ್ಟು ಮಣ್ಣೆ ಹಾಕ್ಬಿಟ್ರು ಬಿಲ್ ಅನ್ನೋದಲ್ಲ ಬರೋದಿಲ್ಲ. ಏನು ಟಾಸ್ಕ್ ಫೋರ್ಸ್ ಸಮಿತಿ ಇದೆ, ಈ ಸಮಿತಿಯ ಒಂದು ಸಭೆಯನ್ನು ಈ ದಿನ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಕಚೇರಿಯಲ್ಲಿ ಸಭೆ ಕರೆದಿದ್ದು, ಸಭೆಯಲ್ಲಿ ತಹಸೀಲ್ದಾರ್ ಅವರು, ಇಒ ಅವರು, AWE ವಾಟರ್ ಸಪ್ಲೈ ಅವರು, ಬೆಸ್ಕಾಂ AWE ಅವರು, ಪುರಸಭೆ ನಗರಸಭೆ ಆಯುಕ್ತರು ಮತ್ತೆಲ್ಲ ಪಂಚಾಯಿತಿಗಳ ನೋಡಲ್ ಅಧಿಕಾರಿಗಳನ್ನು ಹೇಳಿ ಚರ್ಚೆ ಮಾಡಲಾಯಿತು. ಇವತ್ತು ತಾಲೂಕು ಮತ್ತು ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಮಗ್ರವಾಗಿ ಕುಡಿಯುವ ನೀರನ್ನು ಕೊಡಬೇಕು. ವಿಶೇಷವಾಗಿ ಮಹಿಳೆಯರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ತಾಲೂಕಿನ ಅಧಿಕಾರಿಗಳು ಸಭೆಯನ್ನು ಮಾಡಿದ್ದೇವೆ. ಸಭೆಯಲ್ಲಿ ಏನು ಕೆಲವು ಗ್ರಾಮಗಳ ಬಳಿ ಕೊಳವೆ ಬಾವಿಯನ್ನು ಕೊರೆದಿದ್ದೀವಿ, ಆ ಕೊಳವೆ ಬಾವಿಗಳಿಗೆ ಮೋಟರು ಪಂಪನ್ನು ಅಳವಡಿಸಿ ತಕ್ಷಣ ಕುಡಿಯುವ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಎಲ್ಲಿ ಕೊಳವೆ ಬಾವಿಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಅಂಥ ಗ್ರಾಮಕ್ಕೆ ಗುರುತಿಸಿದ್ದೀವಿ, ಅಲ್ಲೂ ಕೂಡ ಕೊಳವೆ ಬಾವಿಗಳ ಕೊರೆಯಲಿಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಸಭೆ ತೀರ್ಮಾನ ಮಾಡಿ ಇದಕ್ಕೆ ವಿಶೇಷ ಅನುದಾನವನ್ನು ಮಂಜೂರು ಮಾಡಬೇಕು ಅಂತ ಕೂಡ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಲಾಯಿತು. ಇದರೊಟ್ಟಿಗೆ ಇವತ್ತು ನಗರಸಭಾ ವ್ಯಾಪ್ತಿಯಲ್ಲಿ ಕೂಡ ಎರಗೋಳ್ ನೀರಿನಲ್ಲಿ ಸರಬರಾಜು ಆಗ್ತಾ ಇದೆ, ಅಲ್ಲಿ ಸಮಸ್ಯೆ ಇಲ್ಲ. ಅದನ್ನು ಹೊರತುಪಡಿಸಿ ಇವತ್ತು ನಮ್ಮ ನೀರು ಸರಬರಾಜು ಇಲಾಖೆಯಿಂದ KVWSSBಯಿಂದ ಇವತ್ತೇನು ಕಾಮಗಾರಿ ತಗೊಂಡಿದ್ದಾರೆ, ಆ ಕಾಮಗಾರಿ ಕಾಂಟ್ರಾಕ್ಟರ್ ಅವರು KVR ಕನ್ಸ್ಟ್ರಕ್ಷನ್ ಅವರು ಸಮರ್ಪಕವಾಗಿ ಕೆಲಸ ಮಾಡದೆ ಅರ್ಧಬರ್ಧ ಕೆಲಸ ಮಾಡುವುದರಿಂದ ಇವತ್ತು ಆ ಭಾಗಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಿದೆ. ಅದನ್ನು ಕೂಡ ಸಮಸ್ಯೆ ಮಾಡಬೇಕು. ಆ ಭಾಗಗಳಲ್ಲೂ ಕೂಡ ಏನು ಬೋರ್ವೆಲನ್ನು ಕೊರೆದು ನೀರು ಕೊಡಬೇಕು ಅಂತೇಳಿ ಅದಕ್ಕೆ ಕೂಡ ವಿಶೇಷವಾಗಿ ಅನುದಾನವನ್ನು ಮಂಜೂರು ಮಾಡಬೇಕು ಅಂತೇಳಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಲಾಗಿದೆ. ಜೊತೆಗೆ ಈ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ತಾಲೂಕಿನ ಎಲ್ಲ ಪಂಚಾಯಿತಿಗಳ ಆಡಳಿತಾಧಿಕಾರಿಗಳು, ಇಒ ಅವರು, ತಹಸೀಲ್ದಾರ್ ಅವರು, AWE ವಾಟರ್ ಸಪ್ಲೈ ಮತ್ತು AWE ಬೆಸ್ಕಾಂ ಇವರು ದಿನದ 24 ಗಂಟೆ ಕೂಡ ಕೆಲಸ ಮಾಡಬೇಕು, ಇಲ್ಲೇ ವಾಸ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಬೇಸಿಗೆ ಕಾಲದಲ್ಲಿ ನೀವು ಜನರಿಗೆ ಸಿಗದೆ ಫೋನ್ ಹಾಕ್ಕೊಳ್ಳೋದಾಗಲಿ, ಬೇರೆ ಸ್ಥಳದಲ್ಲಿ ವಾಸ ಮಾಡೋದಾಗಲಿ ಮಾಡಬಾರ್ದು. ಕಡ್ಡಾಯವಾಗಿ ಇಲ್ಲೇ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ಈ ನಿರ್ದೇಶನವನ್ನು ಕೂಡ ಈ ಸಭೆಯಲ್ಲಿ ಕೊಡಲಾಗಿದೆ. ಒಟ್ಟಾರೆಯಾಗಿ ನಾವು ಬರ್ತಕ್ಕಂಥ ಈ ಒಂದು ಕುಡಿಯುವ ನೀರಿನ ಸಮಸ್ಯೆ ಎದುರಿಸಲಿಕ್ಕೆ ನಾವು ತಾಲೂಕು ಆಡಳಿತ ಮತ್ತು ನಾನು ಸದಾ ಸನ್ನದ್ಧರಾಗಿದ್ದು, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ, ತಾಯಂದಿರಿಗೆ ನೀರು ತೊಂದರೆ ಆಗದಿದ್ದಲ್ಲಿ ಒಂದು ಎಚ್ಚರವನ್ನು ವಹಿಸಲು ನಾವೆಲ್ಲ ಕೂಡ ಸನ್ನದ್ಧರಾಗಿದ್ದೇವೆ. ಸುಮಾರು ಒಂದು 25 ಕಡೆ ಶುದ್ಧ ನೀರಿನ ಘಟಕಗಳು ರಿಪೇರಿ ಆಗಿದ್ದು ಅವೆಲ್ಲವನ್ನು ಕೂಡ ಮಾಡಲಿಕ್ಕೆ ನಾವು ಇವತ್ತು ಪಂಚಾಯತಿಗಳಿಗೆ ಹ್ಯಾಂಡ್ ಓವರ್ ತಗೊಂಡಿದ್ದೀವಿ. ಆದಷ್ಟು ಬೇಗ ಒಂದು ವಾರದಲ್ಲಿ ಎಲ್ಲ ಘಟಕಗಳನ್ನು ಕೂಡ
ರಿಪೇರಿಯನ್ನು ಮಾಡಿ ಆ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರನ್ನು ಗ್ರಾಮಗಳ ಜನರಿಗೆ ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ.